ಭೂಮಿ ಕೊಡಕ್ಕೆ ನಮ್ಗೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ. ಅವ್ರು ಯಾರೇ ಬಂದ್ರುನು ನಾವ್ ಭೂಮಿ ಯಾವ್ದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ಭೂಮಿನ. ಇವಾಗ ಗಾಣ್ಕಲ್ ನಟರಾಜನೇ ಆಗ್ಲಿ ಇದಕ್ಕೆ ಯಾಕೆ ತಲೆ ಹಾಕ್ಬೇಕು, ರೈತರ ಬಗ್ಗೆ ಯಾಕೆ ತಲೆ ಹಾಕ್ಬೇಕು, ಏನ್ ಅವ್ನ್ಗೆ ಅಭಿಮಾನ ಆಯ್ತಾ ಇದಕ್ ತಲೆ ಹಾಕಕ್ಕೆ ಸಪೋರ್ಟ್ ಮಾಡಕ್ಕೆ. ನಾವ್ ರೈತರು ಭೂಮಿ ಅವ್ರು ಮಾಡ್ಕೊಂಡು ಹೋಯ್ತಾರದ್ ಅವ್ನಿನ್ ಕಣ್ಣು ಕಾಣ್ತಾ ಇಲ್ವಾ, ಅವ್ನ ಕಣ್ಣೇ ಹಿಂಗ್ ಹೋಗ್ಬಿಟ್ಟ ಆಯ್ತಾ, ಏನ್ ದೂರ ಇದ್ದಾನ, ಇಲ್ಲೇ ಪಕ್ಕದಲ್ಲೇ ತಾನೇ ಬಿಡ್ದಿಯಲ್ಲಿ ಅವ್ನಿರೋದು. ಬಂದು ರೈತರ ಬಗ್ಗೆ ನೋಡಿ ಇದೆಲ್ಲ ಯಾಕೆ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು, ಮತ್ತು ಡಿ ಕೆ ಶಿವಕುಮಾರ್ಗೆ ಹೇಳ್ಬೇಕು ಅವ್ನ ನಟರಾಜ. ಈಗ ನಿಮ್ ಪ್ರಕಾರ ಯಾಕಂಗ್ ಹಠ ಹಿಡಿದು ಕೂತ್ಬಿಟ್ಟವ್ರೆ ಮಾಡ್ಲೇಬೇಕು ಅಂತ? ಯಾಕೆ ಅದೇ ಇಲ್ಲಿ ಮಾಡ್ಕೋಬೇಕಲ್ಲ, ಬೇಗ ಹತ್ರ ಆಯ್ತಲ್ಲ, ಇಲ್ಲಿ ಬೆಂಗಳೂರಿಗೆ ಹತ್ರ ಆಯ್ತಲ್ಲ, ಇದು ಫಲವತ್ತಾದ ಭೂಮಿ. ಅದು ಬೆಂಗಳೂರಿಗೆ ಇದೊಂದೇ ಊರ ಹತ್ರ ಇರೋದು. ಕಣ್ಗಳು ಕಾಣ್ತಾ ಇಲ್ಲ ಅವ್ರಿಗೆ. ಡಿ ಕೆ ಶಿವಕುಮಾರ್ ಫುಲ್ ಕಣ್ಣಿಂಗ್ ಹೋಗ್ಬಿಟ್ಟಾವೆ, ಕಣ್ಣೇ ಇಲ್ಲ ಅವನ್ಗೆ. ಕಣ್ಣೀರ್ ಈ ತರ ಮಾಡ್ತಾನೆ ಇರ್ಲಿಲ್ಲ ಅವನು. ಬಂದಿ ಒಂದ್ ದಿವಸ ಬಂದಿ ನೋಡ್ಬೇಕು, ನೋಡಿ ಇಂತ ಫಲವತ್ತಾದ ಭೂಮಿನ ನಾನು ಈ ತರ ರೈತರಿಗೆ ಮಾಡಿ ಅವ್ರಿಗೆ ಒಟ್ಟೂರ್ಸಿ ಅವ್ರ ಕಣ್ಣೆ ನೀರ್ ಕೆಡಗುದ್ರೆ ನಾನು ಮುಂದೆ ನನ್ನ ಮಕ್ಳಿಗೆ ಒಳ್ಳೇದ್ ಮಾಡ್ತಾನ ದೇವ್ರು ಅನ್ನೋದು ಅವ್ರ ಡಿ ಕೆ ಶಿವಕುಮಾರ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ರೈತರ ಬಗ್ಗೆ ಬಂದಿ ನೋಡಿ, ಇಷ್ಟು ವರ್ಷ ಧರಣಿ ಮಾಡಿದೀವಲ್ಲ, ಬಂದಿ ಒಂದ್ ದಿವಸಕ್ಕಾದ್ರೂ ಬಂದಿ ನಿಮ್ ಕಷ್ಟ ಏನು, ನೀವು ರೈತರು ಯಾಕೆ ನಿಮ್ ರೈತರಿಂದ ನಾವು ಭೂಮಿ ಕಿತ್ಕೋತಾ ಇದೀವಿ ಅಂತ ಒಂದ್ ದಿವಸಕ್ಕೆ ಒಂದ್ ಬಾಲಕೃಷ್ಣನೇ ಆಗ್ಲಿ, ಒಂದ್ ಡಿ ಸಿನೇ ಆಗ್ಲಿ, ಒಂದ್ ಡಿ ಕೆ ಶಿವಕುಮಾರನೇ ಆಗ್ಲಿ ಬಂದು ನಿಮ್ ಕಷ್ಟ ಏನು ರೈತರ ಬಗ್ಗೆ, ನಿಮ್ ಭೂಮಿ ನೀವ್ ಯಾಕೆ ಕೊಡ್ತಾ ಇದೀರಿ, ನಾನು ತಗೋತಾ ಇದೀನಿ ಅಂತ ಒಂದ್ ದಿವಸಕ್ಕೂ ಕೇಳಲಿಲ್ಲ. ನಾವು ಸರ್ ಭೂಮಿ ಕೊಡಕ್ ಒಪ್ಪಿಗೆ ಇಲ್ಲ ಸರ್. ನಮ್ದು 3 ಎಕರೆ ಭೂಮಿ ಇದೆ. ನಮ್ ಮಕ್ಳನ್ನ ಸಾಕ್ತಾ ಇದೀವಿ, ನಾವು ನಮ್ಮ ಮಕ್ಳನ್ನ ಓದಿಸ್ತಾ ಇದೀವಿ, ನಾವು ವ್ಯವಸಾಯ ಮಾಡ್ತಾ ಇದೀವಿ. ನಮ್ ಭೂಮಿ ಕೊಡಕ್ ಇಷ್ಟ ಇಲ್ಲ ಸರ್. ಇಷ್ಟ ಇಲ್ಲ, ನಮಗೂ ಇಷ್ಟ ಇಲ್ಲ ಸರ್, ಕೊಡಕ್ಕೆ ಇಷ್ಟ ಇಲ್ಲ. ಬೇಜಾರಲ್ಲಿದ್ದೀರಿ ನೀವು? ಅದಕ್ಕೆ ಬೇಜಾರು. ಅದಕ್ಕೆ ನಮ್ಗೆ ರಾತ್ರಿ ಆಗ್ಲೂ ನಿದ್ದೆ ಇಲ್ದಂಗ್ ಮಾಡೋರು ಡಿ ಕೆ ಸರ್. ನಿದ್ದೆ ಮಾಡಿಲ್ಲ. ಅವ್ರಿಗೆ ಏನ್ ಹೇಳ್ಬೇಕು ಗೊತ್ತಾ, ಈ ಪರಿಸರ ಹಾಳು ಮಾಡಿದ್ರೆ, ಅವ್ರ ಜಗತ್ತೆ ಹಾಳು ಮಾಡಿದ್ರೆ ಅದಕ್ಕೆ ಇಲ್ಲಿರೋ ಜನಗಳು ಶಾಪ ಎಲ್ಲ ತಟ್ಟಿ ಅವ್ರು ಏನಾಗ್ಬೇಕು ಆಗೋಯ್ತಾರೆ. ಜಗನ್ ಮತ್ತನ್ ಕೊಂದ್ರೆಷ್ಟು, ಅವ್ರ ತಾಯಿನ ಕೊಂದ್ರು ಅಷ್ಟೇನೆ. ಯಾವ್ದೇ ಕಾರಣಕ್ಕೂ ಅವ್ರ ಭೂಮಿ ಬಿಟ್ಕೊಡ, ಅವ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀವಿ, ದಯವಿಟ್ಟು ನಮ್ ಭೂಮಿ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಈಗ ಎಕ್ಸ್ಟ್ರಾ ದುಡ್ಡು ಕೊಡ್ತೀವಿ ಅಂದ್ರೂ ಕೊಡಲ್ಲ, ಏನ್ ಮಾಡಿದ್ರು ಕೊಡಲ್ಲ, ಜಪ್ಪಯ್ಯ ಅಂದ್ರೂ ಕೊಡಲ್ಲ, ಉಲ್ಟಾ ಪಲ್ಟಾ ನಿಂತ್ಕೊಂಡ್ರು ಕೊಡಲ್ಲ. ನಾವು ಭೂಮಿನ ನಮ್ಗೆ ಏನಂದ್ರೆ ನಮ್ ಭೂಮಿಯಿಂದನೇ ನಾವು ಮುಂದೆ ಬಂದು ನಾವು ಚೆನ್ನಾಗಿರೋದು. ನಮ್ ಮುಂದೆ ಮಕ್ಳು ಮರಿ ಚೆನ್ನಾಗಿರ್ಬೇಕು ಅಂದ್ರೆ ನಮ್ ಭೂಮಿ ಇರ್ಬೇಕು.